ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಆತ್ಮದ ಶಕ್ತಿ ಮತ್ತು ಆತ್ಮದ ಜ್ಯೋತಿಯನ್ನು ಆ ಮನುಷ್ಯನ ದೇಹದಲ್ಲಿ ನೋಡ್ತಕ್ಕಂಥದ್ದು ಹೇಗೆ, ಕಾಣ್ತಕ್ಕಂಥದ್ದು ಹೇಗೆ, ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಅವರವರ ಆತ್ಮದ ಕ್ಷಮತೆ ಮತ್ತು ಆ ಆತ್ಮಪ್ರಕಾಶ ಎಂಬತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ವಿಡಿಯೋ ನೋಟಿಫಿಕೇಷನ್ ತಕ್ಷಣ ನಿಮಗೆ ಸಿಗುತ್ತೆ, ಹೊಸ ವಿಡಿಯೋ ವೀಕ್ಷಿಸ್ಬೋದು. ಮಂತ್ರ, ಯಂತ್ರ, ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಮಾಡಿಸ್ಬೋದು, ಚಾರ್ಜಸ್ ಇರುತ್ತೆ. ಹಾಗೆಯೇ ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಅಂಗಸಾಮುದ್ರಿಕ, ಹಸ್ತಸಾಮುದ್ರಿಕ, ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಜೊತೆಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಇದೆ, ಲಕ್ಷ್ಮಿಕ ಪ್ರಾಪ್ತಿ ಧೂಪದ ಪೌಡರ್ ಇದೆ. ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಅನುಕೂಲ ಆಗ್ತಕ್ಕಂಥದ್ದು, ಆತ್ಮಗಳ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಸಹಕಾರಿಯಾಗ್ತಕ್ಕಂಥದ್ದು. ಹಾಗೆ ದೇಹದಲ್ಲಿ ಬಾಧೆಗಳಿದ್ದರೆ 2 ರೀತಿಯಾಗಿ ಆಯಿಲ್ ಇದೆ, ಔಷಧಿಯಿಂದ ಕೂಡಿರ್ತಕ್ಕಂಥದ್ದು. ಆತ್ಮ ಸಮಸ್ಯೆಯಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನಿ ನಿವಾರಣೆ ಮಾಡ್ಕೋಬೋದು. ಆತ್ಮದ ಸಮಸ್ಯೆಯನ್ನು ಕೂಡ ರೆಡ್ಯೂಸ್ ಮಾಡ್ಕೋಬೋದು ಮತ್ತು ಗುಣಮುಖರಾಗಬಹುದು. 2 ರೀತಿಯಾಗಿ ನೆಗೆಟಿವಿಟಿ ರಿಮೂವಲ್ ಆಯಿಲ್ ಇದೆ. ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ವಿಡಿಯೋದ ವಿಷಯಕ್ಕೆ ಬರೋಣ. ಪ್ರತಿಯೊಂದು ಈ ಜೀವ ಎಂಬತಕ್ಕಂಥದ್ದೇನಿದೆ ಅದಕ್ಕೆ ಆತ್ಮ ಆಧಾರ. ಆ ಆತ್ಮ ಪ್ರಕಾಶತೆ ಎಷ್ಟಿದೆ ಅಂದರೆ, ಈ ದೇಹಮಂಡಲ ಎಂಬತಕ್ಕಂಥದ್ದು ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ. ಬ್ರಹ್ಮಾಂಡ ಹೇಗಿದೆಯೋ ಪಿಂಡವು ಹಾಗೇ ಇದೆ. ಹಾಗಾಗಿ ದೇಹವನ್ನು ನಾವು ಗಮನಿಸಿದಂತಹ ಪಕ್ಷದಲ್ಲೇ ಈ ದೇಹ 5ರಿಂದ 6 ಅಡಿ ಇದ್ದಂತಹ ಪಕ್ಷದಲ್ಲೂ ಇದರಲ್ಲಿ ಇರ್ತಕ್ಕಂಥ ಕ್ಷಮತೆ ಅಗಣಿತ. ಹಾಗಾಗಿ ನೀವು ನಿಮ್ಮ ದೇಹವನ್ನು ಗಮನಿಸಿ, ಅಡಿಯಿಂದ ಮುಡಿಯವರೆಗೂ, ಅಂದರೆ ತಲೆ ಕೂದಲಿನಿಂದ ಕಾಲು ಬೆರಳಿನ ತುದಿ ಉಗುರಿನವರೆಗೂ, ಉಂಗುಷ್ಟದ ಉಗುರು, ಉಂಗುಷ್ಟ ಅಂದರೆ ಹೆಬ್ಬೆರಳು, ಆ ಬೆರಳಿನ ಉಗುರಿನವರೆಗೂ ಕೂಡ ತಾವು ಗಮನಿಸಿ. ಈ ಒಂದು ಜಗತ್ತಿನೊಂದಿಗೆ ಕನೆಕ್ಟಿವಿಟಿ ಇರ್ತಕ್ಕಂಥದ್ದು ದೇಹದಲ್ಲಿ ತಲೆ ಕೂದಲುಗಳು ಕೂಡ ಇದ್ದರೂ ಕೂಡ ಅವೆಲ್ಲ ಒಂದೊಂದು ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರಿಂದಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಕ್ಕಂಥ ಸಂದರ್ಭದಲ್ಲಿ ತಲೆ ಕೂದಲನ್ನು ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಏಕೆಂದರೆ ಅದು ಲೋಕದ ಜೊತೆಗೆ ಕನೆಕ್ಟಿವಿಟಿಯನ್ನು ಹೊಂದುತ್ತಾ ಇರುತ್ತೆ. ಅದರ ಒಂದು ಶುಚಿತ್ವ ಎಂಬತಕ್ಕಂಥದ್ದನ್ನು ಪಾಲಿಸೋದು, ಆಚರಣೆಯನ್ನು ಮಾಡೋದು ಕೂಡ ಕಡ್ಡಾಯ ಇರುತ್ತೆ. ಈ ತಲೆ ಕೂದಲನ್ನು ತಾವು ಗಮನಿಸಿದಂತಹ ಪಕ್ಷದಲ್ಲಿ, ಕೈ ಕಾಲುಗಳ ಶರೀರದಲ್ಲಿ ಇರ್ತಕ್ಕಂಥ ರೋಮಗಳನ್ನು ತಾವು ಗಮನಿಸಿದಂತಹ ಪಕ್ಷದಲ್ಲಿ, ಆ ರೋಮಗಳು ಕೂಡ ಒಂದೊಂದು ಲೋಕಕ್ಕೆ ಸಂಬಂಧಪಟ್ಟಂತೆ ಆಂಟೆನ ಇರ್ತಕ್ಕಂಥದ್ದು. ಗಮನಿಸಿ, ಯಾರಿಗಾದರೂ ಒಂದು ಆಶ್ಚರ್ಯ ಆಗತ್ತೆ ಅಥವಾ ಯಾವುದೋ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹೆದರಿಕೆ ಆಗುತ್ತೆ, ಭಯ ಆಗುತ್ತೆ ಅಂದರೆ ಅವರ ಕೈಕಾಲಿನ ರೋಮಗಳೆಲ್ಲವೂ ಕೂಡ ನೇರವಾಗಿಬಿಡ್ತಾ, ಅಂದರೆ ಆ ಜೀವ ಅಷ್ಟರ ಮಟ್ಟಿಗೆ ಜಾಗೃತ ಸ್ಥಿತಿಗೆ ಬಂದುಬಿಡುತ್ತೆ. ಆ ಚಳಿಯಾದಂಥ ಸಂದರ್ಭದಲ್ಲೂ ಕೂಡ ಆಗುತ್ತೆ, ಯಾಕೆಂದರೆ ಜೀವಕಾರಿತ್ಯಾಗ ಆಗುತ್ತೆ. ಈ ಒಂದು ಪ್ರಾಕೃತಿಕ ಸಂಪರ್ಕ ಎಂಬತಕ್ಕಂಥದ್ದು ದೇಹಮಂಡಲದ ಜೀವಕ್ಕೆ ಅವಶ್ಯಕತೆಗಿಂತ ಮಿಗಿಲಾಗಿ ಈ ಶೈತ್ಯಾಂಶ ಎಂಬತಕ್ಕಂಥದ್ದು, ಪರಿಸರದ ಶೈತ್ಯಾಂಶ ಎಂಬತಕ್ಕಂಥದ್ದಾದಾಗ ಅದಕ್ಕೆ ಆ ಒಂದು ಶಕ್ತಿ ಸ್ವೀಕಾರ ಹೆಚ್ಚು ಆಗಿರುವ ಕಾರಣ ಆ ರೀತಿಯಾಗಿ ರೋಮಗಳು ಚಳಿಯಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥದ್ದು. ಮತ್ತೊಂದು ಆಶ್ಚರ್ಯವಾದಾಗ, ಮತ್ತೊಂದು ರೋಮಾಂಚನಕಾರಿಯಾದಂತಹ ಸಂದರ್ಭದಲ್ಲಿ ಈ ಎಲ್ಲವೂ ಕೂಡ ಮತ್ತೊಂದು ಲೋಕದೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿದ್ದಾಗಲೇ ಅತೀವ ದುಃಖ, ಅತೀವ ಸಂತೋಷ, ಅತೀವವಾದಂತಹ ಒಂದು ಚಳಿ ಇತ್ಯಾದಿ ಇರ್ಬೋದು. ಅಂದ್ರೇನು, ಈ ದೇಹದ ಜೀವ ಪ್ರಕೃತಿಯೊಂದಿಗೆ ಹೆಚ್ಚಿನ ಮಟ್ಟದಲ್ಲಿ ಕನೆಕ್ಟಿವಿಟಿಯನ್ನು ಹೊಂದಿದಾಗ ಮಾತ್ರ ಈ ರೀತಿಯಾದಂಥ ಭಾವಗಳು ಮನುಷ್ಯನಲ್ಲಿ ಆಚರಣೆಗೆ ಬರ್ತವೆ. ಹಾಗಾಗಿ ಅಡಿಯಿಂದ ಮುಡಿಯವರೆಗೂ ಕೂಡ ತಾವು ಗಮನಿಸಿದಂಥ ಪಕ್ಷದಲ್ಲಿ ನೇರವಾಗಿ ತಲೆ ಕೂದಲಿಂದ ಉಗುರಿನವರೆಗೂ ದೇಹದ ಯಾವುದೇ ಭಾಗಗಳು ಕನೆಕ್ಟಿವಿಟಿ ಇರೋದಿಲ್ಲ. ಕಿವಿ ಉದಾಹರಣೆಗೆ ಇಲ್ಲ, ಮೂಗು ಇಲ್ಲ, ಬಾಯಿ ಇಲ್ಲ, ಕೈಗಳು ಕಾಲುಗಳು ಇಲ್ಲ, ಶರೀರದ ಯಾವುದೇ ಅಂಗಾಂಗಗಳು ಕೂಡ ಇಲ್ಲ. ಆದರೆ
ದೇಹದ ಆತ್ಮಜ್ಯೋತಿ ಆತ್ಮಪ್ರಕಾಶ ಇಡೀ ಜಗತ್ತಿನಾದ್ಯಂತ ಕನೆಕ್ಟಿವಿಟಿ ಇರ್ತಕ್ಕಂಥದ್ದು ಯಾವುದಕ್ಕೆ? ಕಣ್ಣುಗಳಿಗೆ. ಗಮನಿಸಿ, ಪೂರ್ಣ ದೇಹದಾದ್ಯಂತ ಇರ್ತಕ್ಕಂಥದ್ದನ್ನು ನಾವು ಆತ್ಮಜ್ಯೋತಿ, ಆ ಕಣ್ಣುಗಳಲ್ಲಿ ಪ್ರಕಾಶವನ್ನು ನಾವು ಕಾಣ್ತೇವೆ. ಏನು ಆ ಕಣ್ಣುಗಳು ಏನು ಹೊಳೆಯುತ್ತಿದೆ, ಆ ಕಣ್ಣುಗಳೇನು ಬೆಳಗುತ್ತಿದೆ, ಆ ಕಣ್ಣುಗಳಲ್ಲಿನ ಕಾಂತಿ ಎಷ್ಟು ಪ್ರಕಾಶಮಾನವಾಗಿದೆ. ಆಹಾ, ಆ ಕಣ್ಣಿನ ದೃಷ್ಟಿ ಎಂತಹ ಶಾಂತವಾಗಿದೆ, ಪ್ರಶಾಂತವಾಗಿದೆ. ಅಂದರೆ ನಾವು ಉಲ್ಲೇಖವನ್ನು ಮಾಡೋದನ್ನು, ವರ್ಣಿಸುವುದನ್ನು, ಬಣ್ಣಿಸುವುದನ್ನು ಕತೆ, ಕವನ, ಲೇಖನಗಳಲ್ಲಿ ಅಥವಾ ಭಗವಂತನನ್ನು ವರ್ಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಪದಪುಂಜವನ್ನು ಬಳಕೆ ಮಾಡ್ತೇವೆ. ಈ ಆತ್ಮಪ್ರಕಾಶ ಎಂಬತಕ್ಕಂಥದ್ದು, ಜ್ಯೋತಿ ಪ್ರಕಾಶ ಎಂಬತಕ್ಕಂಥದ್ದು 5 ಅಡಿಯಿಂದ 6 ಅಡಿವರೆಗೆ ಇರ್ತಕ್ಕಂಥ ದೇಹದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಅದು ಕಣ್ಣಿನ ದೃಷ್ಟಿಯ ಮೂಲಕ, ಕಣ್ಣುಗಳ ಮೂಲಕ. ಈ ಕಣ್ಣಿನ ಪ್ರಕಾಶ, ಈ ಕಣ್ಣಿನ ಆರೋಗ್ಯಪೂರ್ಣ ಸ್ಥಿತಿ, ಈ ಕಣ್ಣಿನ ಆ ರಚನೆಯಲ್ಲಿ ಇರ್ತಕ್ಕಂಥ ಭವ್ಯತೆ, ದಿವ್ಯತೆ, ಆ ಕಣ್ಣುಗಳಲ್ಲಿ ಇರ್ತಕ್ಕಂತಹ ಬಿಂಬದಲ್ಲಿ ಇರ್ತಕ್ಕಂತಹ ಕಾಂತಿ, ಆ ಕಣ್ಣಿನ ಸುತ್ತ ಇರ್ತಕ್ಕಂತಹ ಆ ಒಂದು ಸಕಾರಾತ್ಮಕ ಛಾಯೆ, ಈ ಎಲ್ಲ ಅಂಶವನ್ನು ನೀವು ಗಮನಿಸಿ. ಪೂರ್ಣ ದೇಹದಲ್ಲಿ, ಉಗುರಲ್ಲಿ, ಕಿವಿಯಲ್ಲಿ, ಬಾಯಲ್ಲಿ, ಮೂಗಲ್ಲಿ ಎಲ್ಲೂ ಕೂಡ ಪ್ರಕಾಶ ಕಂಡು ಬರೋದಿಲ್ಲ. ಬದಲಿಗೆ ಆ ಪ್ರಕಾಶ, ಆತ್ಮದ ಜ್ಯೋತಿ, ಆತ್ಮದ ಪ್ರಕಾಶ ಎಂಬತಕ್ಕಂಥದ್ದು ಕಂಡು ಬರೋದು ಕಣ್ಣಿನ ಕಾಂತಿಯಲ್ಲಿ. ಹಾಗಾಗಿ ನಮ್ಮ ಆತ್ಮಸ್ವರೂಪವನ್ನು ನಾವು ಅಳೆಯಬೇಕು, ತಿಳಿಯಬೇಕು. ಆತ್ಮದ ಶಕ್ತಿ ಈಗ ಹೇಗಿದೆ, ಆ ಜೀವ ಎಷ್ಟರ ಮಟ್ಟಿಗೆ ಸಕಾರಾತ್ಮಕವಾಗಿದೆ, ಆರೋಗ್ಯಪೂರ್ಣವಾಗಿದೆ, ಶುದ್ಧವಾಗಿದೆ, ಶಕ್ತಿಯುತವಾಗಿದೆ, ಒಂದು ಶುಭದಿಂದ ಕೂಡಿದೆ, ಅದನ್ನು ನಾವು ತಿಳಿಬೇಕಂದ್ರೆ ಜಗತ್ತಿನ ಯಾವ ಪುಸ್ತಕಗಳ ಅಧ್ಯಯನವೂ ಬೇಕಾಗಿರೋದಿಲ್ಲ. ಬದಲಿಗೆ ಆ ಜೀವದ ಆತ್ಮದ ಕಾಂತಿ, ಆ ಕಾಂತಿಗೆ ಉದಾಹರಣೆ ಮತ್ತು ಸಾಕ್ಷಿ ಕಣ್ಣುಗಳು. ಆ ಕಣ್ಣುಗಳ ಛಾಯೆ, ದೃಷ್ಟಿ, ಆ ಕಣ್ಣುಗಳಲ್ಲಿನ ಆರೋಗ್ಯ ಮತ್ತು ಕಾಂತಿಯನ್ನು ನಾವು ನೋಡುವ ಕಾರಣದಿಂದ ಆ ದೇಹದಲ್ಲಿ ಅಡಗಿರುವ ಜೀವದ ಶಕ್ತಿಯನ್ನು ಮತ್ತು ಆ ಜೀವಕ್ಕೆ ಆಧಾರವಾಗಿರ್ತಕ್ಕಂಥ ಆತ್ಮದ ಶಕ್ತಿಯನ್ನು, ಕಾಂತಿಯನ್ನು ನಾವು ನೋಡಬಹುದು. ಯಾವಾಗ ಆತ್ಮ ಪ್ರಕಾಶಿತವಾಗಿರುತ್ತೋ, ಉದಾಹರಣೆಗೆ ನಾವು ಆಗಸದಲ್ಲಿ ತೆಗೆದುಕೊಂಡ್ರೆ, ಯಾವುದು ನಮಗೆ ಹತ್ತಿರದಲ್ಲಿ ನಕ್ಷತ್ರವಿದೆಯೋ ಅದು ಹೆಚ್ಚು ಮಿನುಗುತ್ತದೆ. ಅದರ ಅರ್ಥ ಹತ್ತಿರದ ಸಾಮರ್ಥ್ಯ. ಅನ್ಯ ನಕ್ಷತ್ರಗಳು ಮಿನುಗೋದಿಲ್ಲ, ಅವುಗೆ ಶಕ್ತಿ ಇಲ್ಲ ಅಂತ ಅಲ್ಲ. ಅವು ಶಕ್ತಿ ಇರುತ್ತೆ, ಆದರೆ ದೂರ, ಭೂಮಂಡಲಕ್ಕೆ ದೂರ. ಆದರೆ ಹತ್ತಿರ ಇರ್ತಕ್ಕಂಥದ್ದನ್ನೇ ನಾವು ತಗೊಂಡ್ರೆ ಕಾಂತಿಯಿಂದ ಕೂಡಿರ್ತಕ್ಕಂಥದ್ದು, ಕಡಿಮೆ ಕಾಂತಿಯಿಂದ ಕೂಡಿರ್ತಕ್ಕಂಥ ನಕ್ಷತ್ರಗಳನ್ನು ನಾವು ನೋಡ್ತೇವೆ. ಹಾಗೆ ಯಾರ ದೇಹದಲ್ಲಿ ಆತ್ಮದ ಆವರಣ, ಈ ಜೀವ ಎಂಬತಕ್ಕಂಥದ್ದು ಸಕಾರಾತ್ಮಕವಾಗಿದೆಯೋ, ಶ್ರೇಷ್ಠವಾಗಿದೆಯೋ, ಶಕ್ತಿಯುತವಾಗಿದೆಯೋ ಅದರ ಅನುಸಾರವಾಗಿ ಕಣ್ಣಿನ ಕಾಂತಿಯನ್ನು ನಾವು ಕಾಣ್ತೇವೆ. ಆ ಕಣ್ಣಿನ ಕಾಂತಿಯಲ್ಲಿ ಪ್ರಾಬಲ್ಯತೆ ಇದ್ದರೆ ಜೀವ ಸಕಾರಾತ್ಮಕವಾಗಿದೆ ಅಂತ. ಆ ಜೀವ ಸಕಾರಾತ್ಮಕವಾಗಿದೆ ಅಂದರೆ ಆತ್ಮದ ಕಾಂತಿ ಮತ್ತು ಶಕ್ತಿ ಬಲ ಹೆಚ್ಚಾಗಿದೆ ಅಂತ ಅರ್ಥ. ಅಯ್ಯೋ, ಇದು ಮನುಷ್ಯನಿಗೆ ಏಕಸಮಾನವಾಗಿ ಒಂದೇ ರೀತಿಯಾಗಿ ಇರೋದಿಲ್ಲವಲ್ಲ, ಪತ್ತೆ ಮಾಡೋದು ಹೇಗೆ? ಖಂಡಿತ ಹುಟ್ಟಿದಂಥ ಮಕ್ಕಳು ಅದೇ ರೀತಿಯಾದಂಥ ಒಂದೇ ರೀತಿಯಾದಂಥ ಕರ್ಮದಲ್ಲಿ ಬಂದಿರೋದಿಲ್ಲ. ಬದಲಿಗೆ ಶಿಕ್ಷಣವೋ, ಕಲೆ, ಚಟುವಟಿಕೆ, ಕಾರ್ಯಗಳು, ಶುಭವೋ ಅಶುಭವೋ, ಸುಖವೋ ದುಃಖವೋ ಜೀವನದಲ್ಲಿ ಮರುಕಳಿಸುತ್ತೆ. ಆ ಸಂದರ್ಭದಲ್ಲಿ ಜೀವ ಕೂಡ ಪ್ರಕೃತಿಗೆ ಅನುಗುಣವಾಗಿ, ಕರ್ಮಕ್ಕನುಗುಣವಾಗಿ ಬದಲಾಗುತ್ತೆ. ಇದನ್ನು ಗಮನಿಸಬೇಕು. ಆದಾಗ್ಯೂ ಯಾವುದೇ ಸಂದರ್ಭದಲ್ಲಿ ಯಾವ ಪ್ರಕೃತಿಯ ಕಾರಣದಿಂದ, ಕರ್ಮದ ಕಾರಣದಿಂದ ಆ ಜೀವದ ಆತ್ಮದ ಪ್ರಕಾಶತೆ ಎಂಬತಕ್ಕಂಥದ್ದೇನಿದೆ ಅದು ನಾವು ಕಣ್ಣುಗಳಲ್ಲಿ ನಾವು ನೋಡ್ತೇವೆ.
ಇಡೀ ಲೋಕಾದ್ಯಂತ ಇರ್ತಕ್ಕಂಥ ಮನುಕುಲದ ಜೀವಗಳ ಶಕ್ತಿ, ಆತ್ಮಗಳ ಶಕ್ತಿಯನ್ನು ಯಾವುದೇ ವಯಸ್ಸಿರಲಿ, ಯಾವುದೇ ಸ್ಥಾನ ಇರಲಿ, ಯಾವುದೇ ಕಾರ್ಯ ಇರಲಿ, ಹೇಗೆ ಇರಲಿ, ಎಲ್ಲೇ ಇರಲಿ, ಯಾವುದೇ ರೂಪದಲ್ಲಿರಲಿ, ಆ ಕಣ್ಣುಗಳ ಕಾಂತಿಯನ್ನು ನೋಡುವ ಮೂಲಕ ಆಗಿನ ಸಮಯಕ್ಕೆ ಜೀವದ ಶಕ್ತಿ ಏನು, ಈ ಸಮಯದಲ್ಲಿ ವರ್ತಮಾನದಲ್ಲಿ ನಾವು ಲೋಕಾದ್ಯಂತ ಇರ್ತಕ್ಕಂಥ ಜನಮನವನ್ನು ಅಂದರೆ ಜನಸಾಗರವನ್ನು ನಾವು ನೋಡೋದ್ರನ್ನ, ಆ ಜನಸಾಗರವನ್ನು ನಾವು ನೋಡುವುದಾದರೆ, ಗಮನಿಸುವುದಾದರೆ, ಜೀವದ ಶಕ್ತಿಯನ್ನು ನಾವು ತಿಳಿಯುವುದಾದರೆ ಅವುಗಳ ಕಣ್ಣಿನ ಕಾಂತಿಯಿಂದ ತಿಳಿಯಬಹುದು. ಹಾಗಾದರೆ ಕಣ್ಣಿನ ಕಾಂತಿ ಸಕಾರಾತ್ಮಕವಾಗಿದೆ, ಆದರೆ ಉದ್ದೇಶ ದುರುದ್ದೇಶದಿಂದ ಕೂಡಿದೆ. ಇದಕ್ಕೆ ಕಾರಣ ಏನು? ಕರ್ಮಫಲ. ಅವ ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡಬೇಕಂದ್ರೆ ಆ ಕಣ್ಣಿಗೆ ಕಾಣಬೇಕು, ಯಾರಿಗೆ ನಾನು ಹಾನಿ ಉಂಟು ಮಾಡಬೇಕು, ಯಾವ ಜಾಗಕ್ಕೆ ಹಾನಿ ಉಂಟು ಮಾಡಬೇಕಂತ. ಅಂದರೆ ಅದು ಪೂರ್ವದಲ್ಲಿ ನಿಯೋಜಿತ ಇದ್ದರೆ ಆಗತ್ತೆ, ಇಲ್ಲ ಭವಿಷ್ಯದ ನಿಯೋಜನೆಯನ್ನು ಕೂಡ ಮಾಡಿಕೊಂಡಿದ್ರೆ ಇಂದಲ್ಲ ನಾಳೆ ಕಣ್ಣಿಲ್ಲದಂತೆ ಆಗ್ತಾ ಸಮಯ ಬಂದ. ಆದರೆ ವರ್ತಮಾನದಲ್ಲಿ ನಾವು ಜೀವಗಳ ಅಧ್ಯಯನವನ್ನು ಮಾಡೋದಾದರೆ ಆಯಾ ನಿಮ್ಮ ದೇಹದ ಆತ್ಮಪ್ರಕಾಶತೆಯನ್ನು ನೀವು ಯಾವ ವಯಸ್ಸಿನವರಾಗಿರಲಿ, ವಿದ್ಯಾಭ್ಯಾಸ, ವೃತ್ತಿ, ಸಾಂಸಾರಿಕ ಜೀವನ, ವ್ಯವಹಾರ, ಸ್ಥಾನಮಾನಗಳು, ಅಧಿಕಾರ, ಯಾವುದೇ ವಿಭಾಗದಲ್ಲಿ, ಕಲೆ, ಚಟುವಟಿಕೆ, ಕ್ರೀಡೆ ಇತ್ಯಾದಿ ಯಾವುದೇ ವಿಭಾಗದಲ್ಲಿದ್ದರೂ ಆ ಸಮಯದ ಜೀವದ ಶಕ್ತಿ ಮತ್ತು ಪ್ರಾಬಲ್ಯತೆಯನ್ನು, ಆ ಜೀವಕ್ಕೆ ಇರ್ತಕ್ಕಂಥ ಆತ್ಮದ ಶಕ್ತಿ ಪ್ರಾಬಲ್ಯತೆಯನ್ನು ಆ ಜೀವಗಳು ಆ ಸಮಯದಲ್ಲಿ ಇರ್ತಕ್ಕಂಥ ಕಣ್ಣುಗಳ ದೃಷ್ಟಿಯ ಕಾರಣದಿಂದ ನಾವು ತಿಳಿಯಬಹುದು. ಆತ್ಮಕ್ಕೇನೋ ಶಕ್ತಿ ಇದೆ, ಆದರೆ ಗ್ರಹಗತಿಗಳು ಸರಿ ಇಲ್ಲ ಅಂದರೆ ಕಣ್ಣಿನಲ್ಲಿ ವೈಫಲ್ಯಗಳು ಕಂಡುಬರುತ್ತೆ, ದೇಹದಲ್ಲಿ ವೈಫಲ್ಯ ಕಂಡುಬರೋದಿಲ್ಲ. ಗ್ರಹಗತಿಗಳು ಚೆನ್ನಾಗಿದೆ, ಆತ್ಮದ ಶಕ್ತಿ ಕೂಡ ಚೆನ್ನಾಗಿದೆ, ಜೀವದ ಪ್ರಾಬಲ್ಯ ಕೂಡ ಚೆನ್ನಾಗಿದೆ ಅಂದರೆ ಆ ಜೀವದ ಕಣ್ಣಿನ ದೃಷ್ಟಿ ಎಂಬತಕ್ಕಂಥದ್ದೇನಿದೆ ಅದು ಸಕಾರಾತ್ಮಕವಾಗಿ ನಮಗೆ ಕಂಡುಬರುತ್ತೆ. ಯಾಕೆಂದರೆ ಯಾರಿಗೆ ಶಕ್ತಿ ಇದೆ ಆ ಶಕ್ತಿಯನ್ನು ದೇಹದಲ್ಲಿ, ಬುದ್ಧಿಯಲ್ಲಿ, ಆಚರಣೆಯಲ್ಲಿ, ಕಾರ್ಯದಲ್ಲಿ ನಾವು ನೋಡ್ತೇವೆ. ಯಾವಾಗ ಶಕ್ತಿಯಲ್ಲಿ ಕೊರತೆ, ಅಸಮಂಜಸ ಸ್ಥಿತಿ, ಹಾನಿಕಾರಕ ಸ್ಥಿತಿ, ಪ್ರಾಬಲ್ಯದಲ್ಲಿ ಹೀನತೆ ಅಥವಾ ಯಾವುದೋ ಸ್ವರೂಪದ ಅಡಚಣೆಗಳು ಇದ್ದಂಥ ಪಕ್ಷದಲ್ಲಿ ನಾವು ಆ ದೇಹದಲ್ಲಿನ, ದೃಷ್ಟಿಯಲ್ಲಿನ, ಕಾರ್ಯದಲ್ಲಿನ, ಬುದ್ಧಿಯಲ್ಲಿನ, ಜೀವನದಲ್ಲಿ ಲಭ್ಯವಾಗ್ತಕ್ಕಂಥ ಅನುಕೂಲ ಅನಾನುಕೂಲಗಳಲ್ಲಿ ನಾವು ನೋಡ್ತೇವೆ. ಹೀಗಿದ್ದಾಗ ನಿಮ್ಮ ದೇಹದ ಆತ್ಮಶಕ್ತಿಯನ್ನು, ಜೀವದ ಶಕ್ತಿಯನ್ನು ನಿಮ್ಮ ಕಣ್ಣಿನ ದೃಷ್ಟಿಯಲ್ಲಿರುವ ತಿಳಿ, ಸ್ವಚ್ಛತೆ, ಸಕಾರಾತ್ಮಕತೆ, ಪವಿತ್ರತೆ, ಶುದ್ಧತೆ, ಶಾಂತತೆ ಆಧಾರದ ಮೇಲೆ ನೀವು ಪತ್ತೆ ಮಾಡ್ಬೋದು. ಇದಕ್ಕೆ ತದ್ವಿರುದ್ಧವಾಗಿ ಯಾವುದೇ ಅವಗುಣಗಳಿದ್ದರೆ ಕಣ್ಣು ಕೆಂಪಾಗುವುದು ಅಥವಾ ಬಿಳುಪಾಗುವುದು, ತೀರ ರೋಗದ ರೀತಿಯಲ್ಲಿ ಹಳದಿಗಾಗುವುದು, ಕೆಂಪಾಗುವುದು, ಕಪ್ಪಾಗುವುದು, ಕಂದು ಬಣ್ಣಕ್ಕೆ ತಿರುಗುವುದು, ಪಚ್ಚೆ ಅಂದರೆ ಪಾಚಿಯ ಕಲ್ಲರಲ್ಲಿ ತಿರುಗುವುದು, ಕಣ್ಣಿನ ದೃಷ್ಟಿಯಲ್ಲಿ ಪೊರೆಗಳು ಬರೋದು, ಕಣ್ಣಿನ ದೃಷ್ಟಿಯಲ್ಲಿ ಕೊರತೆ ಆಗೋದು ಅಥವಾ ಕಣ್ಣು ವಕ್ರವಾಗುವುದು, ಕಣ್ಣಿಗೆ ಏಟಾಗುವುದು ಅಥವಾ ಕಣ್ಣಿಗೆ ನೋವಾಗುವುದು, ಕಣ್ಣಿನ ನರಗಳು ಊದೋದು, ಕೆಂಪಾಗೋದು, ಹಳದಿಯಾಗೋದು, ಇತರೆ ಯಾವುದಾದ್ರೂ ಬಣ್ಣ ಆಗೋದು ಅಥವಾ ಕಪ್ಪಾಗೋದು, ಈ ರೀತಿಯಾದಂಥ ಯಾವುದೇ ಅವಲಕ್ಷಣಗಳು ಕಂಡು ಬಂದರೆ ನಿಮ್ಮ ಜೀವದಲ್ಲಿ ಪ್ರಾಬಲ್ಯ ಇಲ್ಲ ಮತ್ತು ಆತ್ಮಕ್ಕೆ ಪ್ರಾಬಲ್ಯವಿಲ್ಲ ಎಂದು ಅರ್ಥ. ಈ ಕಣ್ಣಿನ ಸುತ್ತ ಕಪ್ಪಾಗ್ತಕ್ಕಂಥದ್ದು ಅಂದರೆ ನಿಮ್ಮ ಜೀವ ಶೋಷಣೆಗೆ ಒಳಗಾಗಿದೆ. ಅಂದರೆ ಅನ್ಯ ಜೀವಗಳಿಂದ ಇರ್ಬೋದು, ಆಹಾರದಿಂದ ಇರ್ಬೋದು, ವಾತಾವರಣದಿಂದ ಇರ್ಬೋದು, ನಿಮ್ಮ ಬುದ್ಧಿಯಿಂದ ಇರ್ಬೋದು, ನಿಮ್ಮ ಗ್ರಹಗತಿಗಳಿಂದ ಇರ್ಬೋದು, ನಿಮ್ಮ ಕರ್ಮಫಲದಿಂದ ಇರ್ಬೋದು. ಕಣ್ಣಿನ ಸುತ್ತ ಕಪ್ಪುಗಳು ಆಗ್ತಕ್ಕಂಥದ್ದು, ರೇಖೆಗಳು ಬರ್ತಕ್ಕಂಥದ್ದು, ಚರ್ಮ ಸುಕ್ಕುಗಟ್ಟತಕ್ಕಂಥದ್ದು, ಇದೆಲ್ಲವೂ ಕೂಡ ಜೀವದ ಹಾನಿಕಾರಕ ಸ್ಥಿತಿಯನ್ನು ಬಣ್ಣಿಸುತ್ತದೆ. ಆ ಜೀವದ ಪ್ರಾಬಲ್ಯತೆಯನ್ನು ನಿರ್ದೇಶಿಸುವುದಿಲ್ಲ. ಬದಲಿಗೆ ಜೀವದಲ್ಲಿನ ಕೊರತೆ, ಆ ಜೀವಕ್ಕೆ ಆಧಾರವಾಗಿರ್ತಕ್ಕಂಥ ಆತ್ಮದಲ್ಲಿನ ಶಕ್ತಿಯ ಕೊರತೆಯನ್ನು ಪ್ರತಿನಿಧಿಸುತ್ತೆ. ಅದೇ ಸಕಾರಾತ್ಮಕವಾಗಿದ್ದರೆ ಸಕಾರಾತ್ಮಕ ಆರೋಗ್ಯ, ಬುದ್ಧಿ, ಆಚರಣೆ, ಜೀವನವನ್ನು ನಾವು ಕಾಣ್ಬೋದು. ಹೀಗೆ ನಿಮ್ಮ ಆತ್ಮಜ್ಯೋತಿಯನ್ನು, ನಿಮ್ಮ ಆತ್ಮದ ಪ್ರಕಾಶತೆಯನ್ನು ನಿಮ್ಮ ಕಣ್ಣುಗಳ ಮೂಲಕ ತಿಳಿಯಬಹುದು. ಏಕೆಂದರೆ ಈ ಕಣ್ಣುಗಳೇ ಜಗತ್ತಿನೊಂದಿಗೆ ಕನೆಕ್ಟಿವಿಟಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈ ಕಣ್ಣುಗಳ ಮೂಲಕವೇ ಪ್ರಪಂಚದಲ್ಲಿ ಇರ್ತಕ್ಕಂತಹ ಆಕಾಶ ತತ್ವ, ಅಗ್ನಿತತ್ವ, ವಾಯುತತ್ವ, ಹಾಗೆಯೇ ಜಲತತ್ವವನ್ನು ಭೌತಿಕವಾಗಿ ಸ್ವೀಕಾರ ಮಾಡ್ತೇವೆ. ಹಾಗೆ ಭೌತಿಕ ತತ್ವವಾಗಿ ನಾವು ಹುಟ್ಟಬೇಕಾದ್ರೆ ಚರ್ಮ ತಗೊಂಡು ಹುಟ್ಬಿಟ್ಟಿದ್ದೇವೆ. ನಡೆದಾಡುವ ಕಾರಣ ಭೌತಿಕ ತತ್ವ ಕೂಡ ಹೆಚ್ಚುತ್ತೆ ನೆಲದಲ್ಲಿ.
ಭೂಮಾತೆಯ ಸ್ಪರ್ಶದ ಕಾರಣದಿಂದ ನಮಗೆ ಭೂತತ್ವ ಹೆಚ್ಚಾಗುತ್ತೆ. ಆದರೆ ಈ ಮಿಗಿಲಾಗಿ 3 ತತ್ವಗಳು ನಮಗೆ ಸಿಗಬೇಕಂದ್ರೆ ಯಾವ ತತ್ವಗಳು? ಆಕಾಶ ತತ್ವ, ವಾಯುತತ್ವ, ಅಗ್ನಿತತ್ವ, ಪ್ರಕಾಶ ತತ್ವ. ಈ 3 ತತ್ವಗಳು ಸಿಗುವುದೇ ಈ ಕಣ್ಣಿನ ಮೂಲಕ. ಅವುಗಳು ನೇರವಾಗಿ ಸಕಾರಾತ್ಮಕವಾಗಿ ಸಿಗ್ತಾ ಇದ್ದರೆ ಮಾತ್ರ ಮನುಷ್ಯ ಆರೋಗ್ಯಪೂರ್ಣವಾಗಿರ್ತಾನೆ, ಜೀವ ಆರೋಗ್ಯಪೂರ್ಣವಾಗಿರುತ್ತೆ, ಆತ್ಮ ಆರೋಗ್ಯಪೂರ್ಣವಾಗಿದೆ ಅಂತ ಅರ್ಥ. ಇಲ್ಲದಿದ್ದರೆ ಹಾನಿಕಾರಕವಾಗಿದೆ, ಬಾಧೆಗೊಳಗಾಗಿದೆ, ರೋಗಗ್ರಸ್ತವಾಗಿದೆ ಅಂತ ಅರ್ಥ. ಅದರಿಂದಾಗಿ ಕಣ್ಣಿನ ಶುಚಿತ್ವಕ್ಕೆ, ಕಣ್ಣಿನ ರಕ್ಷಣೆಗೆ, ಕಣ್ಣಿನ ದೃಷ್ಟಿಗೆ ಕಾರ್ಯ ಮಾಡಿ ಪ್ರಾಕೃತಿಕ ಶಕ್ತಿ ಸಿಕ್ಕಿದ್ರೆ ಮಾತ್ರ ಆ ಜೀವ ಆಯಸ್ಸು ಪೂರ್ಣ ಬದುಕಲು ಸಾಧ್ಯ. ಆ ಕಣ್ಣಿನ ದೃಷ್ಟಿ ಹಾಳಾದರೆ ಆ ಜೀವಕ್ಕೆ ಅಡಚಣೆ, ಲೋಕದಲ್ಲಿ ಸಕಾರಾತ್ಮಕವಾಗಿ ಬದುಕಲು ಸಾಧ್ಯವಾಗೋದಿಲ್ಲ. ಈ ರೀತಿಯಾಗಿ ತಮ್ಮ ತಮ್ಮ ಆತ್ಮಜ್ಯೋತಿ ಪ್ರಕಾಶವನ್ನು ತಮ್ಮ ತಮ್ಮ ಕಣ್ಣುಗಳು ಮಾಡುವ ಕಾರ್ಯಗಳ ಮುಖೇನ, ತಮ್ಮ ತಮ್ಮ ಕಣ್ಣುಗಳ ದೃಷ್ಟಿಯ ಮುಖೇನ, ಆ ಕಣ್ಣಿನ ಸೌಂದರ್ಯದ ಮುಖೇನ ತಿಳಿಯಬಹುದು ಅಂತ ಹೇಳ್ತಾ, ಕಣ್ಣೇ ನಿಮ್ಮ ಆತ್ಮ ಪ್ರಕಾಶತೆಯ ಸಂಕೇತ, ನಿಮ್ಮ ಆತ್ಮ ಪ್ರಕಾಶತೆಗೆ ಸಾಕ್ಷಿ ಈ ಕಣ್ಣೇ ಆಗಿದೆ. ಆದರೆ ಸಮಯ, ಸಂದರ್ಭ, ನಿಮ್ಮ ಕರ್ಮಫಲ. ಈಗ ಚೆನ್ನಾಗಿಲ್ಲದಿದ್ದವ್ರು ಮುಂದಕ್ಕೆ ಚೆನ್ನಾಗಿರ್ತಾರೆ, ಮುಂದಕ್ಕೆ ಚೆನ್ನಾಗಿರೋರು ಈಗ ಹಾಳಾಗಿರ್ತಾರೆ. ಅದೆಲ್ಲ ಸಮಯಕ್ಕೆ ತಕ್ಕಂತೆ ನೋಡ್ಕೋಬೇಕಾಗತ್ತೆ. ಕಾಲ ಬದಲಾಗ್ತವೆ, ವಯಸ್ಸು ಬದಲಾಗುತ್ತೆ, ಕರ್ಮಗಳು ಬದಲಾಗ್ತವೆ. ಅದರಿಂದಾಗಿ ಯಾವುದೇ ರೂಪದಲ್ಲಿ ಬದಲಾದರೂ ಆ ಸಂದರ್ಭಕ್ಕೆ ಏನಿರುತ್ತೆ, ಆಗ ಕಣ್ಣಿನ ದೃಷ್ಟಿಯ ಆಧಾರದ ಮೇಲೆ ಜೀವಕ್ಕೆ ಇರ್ತಕ್ಕಂಥ ಪ್ರಾಬಲ್ಯತೆ, ಆತ್ಮಕ್ಕೆ ಇರ್ತಕ್ಕಂಥ ಪ್ರಕಾಶತೆಯನ್ನು ತಮ್ಮಲ್ಲೇ ತಾವು ಗಮನಿಸಿ ತಿಳಿಯಬಹುದು. ಈ ವಿಡಿಯೋನ ಇನ್ನೊಂದು ಸಾರಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಕಣ್ಣುಗಳೇ ನಿಮ್ಮ ಆತ್ಮಶಕ್ತಿಯ ಸಂಕೇತ ಮತ್ತು ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.